ಸೊ ನಾಳೆ ಒಳಗಡೆ ಬಸ್ ಬಂದ್ ಮಾಡೋ ಸಾಧ್ಯತೆಗಳಿದೆ. ಮತ್ತೆ ಸಾರಿಗೆ ನೌಕರರು ಪ್ರತಿಭಟನೆಗೆ ಇಳಿಯುವ ಸಾಧ್ಯತೆಗಳಿದೆ. ನಾಳೆ ಬೆಂಗಳೂರು ಚಲೋ ಮಾಡ್ತಾ ಇದ್ದಾರೆ. ನಾಳೆ ಸಂಜೆಯಿಂದಲೇ ಬಸ್ ಬಂದ್ ಆಗುವ ಸಾಧ್ಯತೆಗಳಿದೆ. ಬೇಡಿಕೆಗಳನ್ನ ಈಡೇರಿಸದೆ ಹೋದ್ರೆ ನಾಡಿದ್ದು ರಸ್ತೆಗೆ ಬಸ್ ಇಳಿಯಲ್ಲ ಅಂತ ಹೇಳಲಾಗ್ತಾ ಇದೆ. ನಾಡಿದ್ದಿನಿಂದ ಇವರು ಸಂಪೂರ್ಣವಾಗಿ ಪ್ರತಿಭಟನೆಗೆ ಇಳಿತಾರೆ ಅಂತ ಹೇಳಲಾಗ್ತಾ ಇದೆ. ಅವರ ಅರಿಯರ್ಸ್ ಏನು ಬಾಕಿ ಹಿಂಬಾಕಿ ಸಾಕಷ್ಟು ಬರೋದಿದೆ. ಅದನ್ನು ಕೊಡಬೇಕು ಅಂತ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. 28 ತಿಂಗಳ ಹಿಂಬಾಕಿಯನ್ನ ನೀಡಬೇಕು. ವೇತನ ಪರಿಷ್ಕರಣೆ 2024 ಜನವರಿ 1ರಿಂದ ಅನ್ವಯವಾಗುವಂತೆ ಮಾಡಬೇಕು. ಈ ಎರಡು ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡು ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಕೆಕೆಆರ್ಟಿಸಿ ಈ ರೀತಿ 4 ನಿಗಮಗಳೇನಿದೆ ಅಷ್ಟು ನಿಗಮಗಳಿಂದ ಸಿಬ್ಬಂದಿ ಮನವಿಯನ್ನ ಸರ್ಕಾರದ ಮುಂದೆ ಇಟ್ಟಿರುವಂತದ್ದು. ಇಲ್ಲಿಯವರೆಗೂ ಕೂಡ ಅದನ್ನ ಜಾರಿಗೆ ತರೋದ್ರಲ್ಲಿ ಸರ್ಕಾರ ವಿಫಲ ಆಗಿರೋದ್ರಿಂದ ಈ ಒಂದು 4 ನಿಗಮಗಳಲ್ಲಿ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಯ ಪರವಾಗಿ ಜಂಟಿ ಕ್ರಿಯಾ ಸಮಿತಿ ಈಗ ಹೋರಾಟಕ್ಕೆ ಕರೆ ನೀಡಿರುವಂತದ್ದು. ನಾಳೆ ಬೆಂಗಳೂರಿನಲ್ಲಿ ಇಡೀ ದಿನ ಬೆಂಗಳೂರು ಚಲೋವನ್ನ ನಡೆಸಲಾಗುತ್ತೆ. ಫ್ರೀಡಂ ಪಾರ್ಕ್ನಲ್ಲಿ ಬೆಳಿಗ್ಗೆಯಿಂದಲೇ ಸಂಜೆ 4 ಗಂಟೆವರೆಗೂ ಸುಮಾರು 10,000ಕ್ಕೂ ಅಧಿಕ ಸಿಬ್ಬಂದಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಸರ್ಕಾರವನ್ನ ಒತ್ತಾಯ ಮಾಡ್ತಾರೆ. ನಮ್ಮ 38 ತಿಂಗಳ ಹಿಂಬಾಕಿಯನ್ನ ನೀಡಿ ಅದರ ಜೊತೆಗೆ ಸ್ಯಾಲರಿ ರಿವಿಷನ್ ಅನ್ನ ಮಾಡಬೇಕು. ನಾವು ಡಿಮಾಂಡ್ ಮಾಡಿರುವಂತಹ ಡೇಟ್ ನಿಂದ ಆಗಬೇಕು ಅಂತ. ಒಂದು ವೇಳೆ ಸರ್ಕಾರ ಇದಕ್ಕೆ 4 ಗಂಟೆ ಒಳಗಡೆ ಸ್ಪಂದಿಸದೆ ಹೋದಲ್ಲಿ ನಾಳಿದ್ದು ಒಂದು ಬೃಹತ್ ಬಂದ್ ನಡೆಸ್ತೇವೆ ಅಂತ ಹೇಳಿರುವಂತದ್ದು. ಏನಿರುತ್ತೆ ಬಂದ್ನಲ್ಲಿ, ಏನಿರಲ್ಲ ಬಂದ್ನಲ್ಲಿ. ಯಾವುದೇ ನಿಗಮದ ಬಸ್ಗಳು ಓಡಾಡೋದಿಲ್ಲ. ಬೆಂಗಳೂರಿನಿಂದ ಬೇರೆ ಕಡೆ ಹೋಗೋದಿರ್ಲಿ, ಬೇರೆ ಕಡೆಯಿಂದ ಬೇರೆ ಊರುಗಳಿಗೆ ಹೋಗೋದಿರ್ಲಿ, ಬೆಂಗಳೂರಿಗೆ ಬರುವಂತದಿರ್ಲಿ, ಯಾವುದೇ ಕಾರಣಕ್ಕೂ ಬಸ್ಗಳನ್ನ ನಾವು ತೆಗೆಯೋದಿಲ್ಲ. ಕಂಡಕ್ಟರ್ಗಳು ಡ್ಯೂಟಿಗೆ ಬರೋದಿಲ್ಲ. ಸ್ಟ್ಯಾಂಡ್ ನಲ್ಲಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಗಳು ಬರೋದಿಲ್ಲ. ಈ ಒಂದು 4 ನಿಗಮಗಳಲ್ಲಿ ಕೆಲಸ ಮಾಡ್ತಿರುವಂತಹ ಯಾವ ಸಿಬ್ಬಂದಿ ಕೂಡ ನೀವು ಎಸ್ಮಾ ಜಾರಿ ಮಾಡಿದ್ರು ಕೂಡ ನಾವು ಡ್ಯೂಟಿಗೆ ಬರೋದಿಲ್ಲ. ಏನಿದು ಎಸ್ಮಾ? ಎಸೆನ್ಷಿಯಲ್ ಸರ್ವಿಸಸ್ ಮ್ಯಾನೇಜ್ಮೆಂಟ್ ಆಕ್ಟ್ ನಡಿ ಕಂಡಕ್ಟರ್ಗಳು ಕಾರ್ಯನಿರ್ವಹಿಸಬೇಕಾಗತ್ತೆ, ಚಾಲಕರು ಕಾರ್ಯನಿರ್ವಹಿಸಬೇಕಾಗತ್ತೆ. ಆದ್ರೆ ನಾವು ಮಾಡೋದಿಲ್ಲ. ಯಾವ ಆಕ್ಷನ್ ಬೇಕಾದ್ರೂ ಸರ್ಕಾರ ತೆಗೆದುಕೊಳ್ಳಲಿ ಅಂತ ಸರ್ಕಾರವನ್ನ ಚಾಲೆಂಜ್ ಮಾಡಿ ತಮ್ಮ ಹೋರಾಟಕ್ಕೆ ಉತ್ತರವನ್ನ ನೀಡಬೇಕು ಅಂತ ಸರ್ಕಾರವನ್ನ ಒತ್ತಾಯ ಮಾಡುವಂತದ್ದು. ಈ ಹಿಂದೆ ಕೂಡ ಬಿಜೆಪಿ ಸರ್ಕಾರ ಇದ್ದಾಗ ಎಸ್ಮಾ ಅನ್ನ ಜಾರಿ ಮಾಡಿದ್ರು ಕೂಡ ಒಂದಿಷ್ಟು ದಿನಗಳ ಕಾಲ ಬಸ್ಗಳನ್ನ ಚಲಾಯಿಸಿರಲಿಲ್ಲ. ಅಲ್ಲಿಂದ ಆರಂಭ ಆದಂತಹ ಹೋರಾಟ ಇವತ್ತಿನವರೆಗೂ ಮುಂದುವರೆಕೊಂಡ್ಬರ್ತಿರುವಂತದ್ದು. ಈ ಸದ್ಯದ ಮಟ್ಟಿಗೆ 4 ಗಂಟೆ ಒಳಗಡೆ ಅಂದ್ರೆ ನಾಳೆ 4 ಗಂಟೆ ಒಳಗಡೆ ಈ ಒಂದು ಬೇಡಿಕೆಗಳನ್ನ ಈಡೇರಿಸುವಂತ ಭಾಗಶಃ ಪ್ರಾಯಶಃ ಪೂರ್ಣ ಪ್ರಮಾಣದಲ್ಲಿ ಈಡೇರಿಸುವಂತ ಕೆಲಸವನ್ನ ಸರ್ಕಾರ ಮಾಡಿದ್ರೆ ಈ ಒಂದು ಹೋರಾಟವನ್ನ ವಾಪಸ್ ತೆಗೆದುಕೊಳ್ಳಲಾಗುತ್ತೆ. ಒಂದು ವೇಳೆ ಈ ಒಂದು ಜಂಟಿ ಕ್ರಿಯಾ ಸಮಿತಿ ಹಾಗೂ ಸರ್ಕಾರದ ನಡುವೆ ಯಾವುದೇ ಚೌಕಾಸಿ ನಡೆದು ಯಾವುದೇ ಮಾತುಕತೆ ವಿಫಲ ಆಯ್ತು ಅಂದಲ್ಲಿ ಮಾತ್ರ ನಾಡಿದ್ದು ಪ್ರಯಾಣಿಕರಿಗೂ ಸಮಸ್ಯೆ ಆಗತ್ತೆ. ಬಸ್ಗಳು ಓಡಾಡದೇ ಇದ್ದಾಗ ಅದ್ರ ಜೊತೆ ಉದ್ಭವವಾಗ್ತಿದ್ದಂತ ಅಥವಾ ಉತ್ಪತ್ತಿ ಆಗ್ತಿದ್ದಂತ ಆದಾಯ 4 ನಿಗಮಗಳಿಂದ ಸರ್ಕಾರದ ಬೊಕ್ಸಕ್ಕೆ ತುಂಬಬೇಕಾಗಿತ್ತು, ಅದು ಕೂಡ ಲಾಸ್ ಆಗುತ್ತೆ. ಈ ಸಂದರ್ಭದಲ್ಲಾದ್ರೂ ಸರ್ಕಾರಕ್ಕೆ ಬಿಸಿ ಮುಡಿದಾಗ ಎಚ್ಚೆತ್ತುಕೊಳ್ತಾರೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಜಂಟಿ ಕ್ರಿಯಾ ಸಮಿತಿ ಈಗ ಹೋರಾಟಕ್ಕೆ ಕರೆ ಕೊಟ್ಟಿರುವಂತದ್ದು. ಆದ್ರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿರವರು ನಾಳೆ ಜಂಟಿ ಕ್ರಿಯಾ ಸಮಿತಿ ಹಾಗೂ ಸಿಎಂ ಸಿದ್ದರಾಮಯ್ಯನವರ ಜೊತೆ ಕುಳಿತುಕೊಂಡು ಮಾತನಾಡಿ ಸೊ ನಾಳೆ ಒಳಗಡೆ ಬಸ್ ಬಂದ್ ಮಾಡೋ ಸಾಧ್ಯತೆಗಳಿದೆ. ಮತ್ತೆ ಸಾರಿಗೆ ನೌಕರರು ಪ್ರತಿಭಟನೆಗೆ ಇಳಿಯುವ ಸಾಧ್ಯತೆಗಳಿದೆ. ನಾಳೆ ಬೆಂಗಳೂರು ಚಲೋ ಮಾಡ್ತಾ ಇದ್ದಾರೆ. ನಾಳೆ ಸಂಜೆಯಿಂದಲೇ ಬಸ್ ಬಂದ್ ಆಗುವ ಸಾಧ್ಯತೆಗಳಿದೆ. ಬೇಡಿಕೆಗಳನ್ನ ಈಡೇರಿಸದೆ ಹೋದ್ರೆ ನಾಡಿದ್ದು ರಸ್ತೆಗೆ ಬಸ್ ಇಳಿಯಲ್ಲ ಅಂತ ಹೇಳಲಾಗ್ತಾ ಇದೆ. ನಾಡಿದ್ದಿನಿಂದ ಇವರು ಸಂಪೂರ್ಣವಾಗಿ ಪ್ರತಿಭಟನೆಗೆ ಇಳಿತಾರೆ ಅಂತ ಹೇಳಲಾಗ್ತಾ ಇದೆ. ಅವರ ಅರಿಯರ್ಸ್ ಏನು ಬಾಕಿ ಹಿಂಬಾಕಿ ಸಾಕಷ್ಟು ಬರೋದಿದೆ. ಅದನ್ನು ಕೊಡಬೇಕು ಅಂತ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. 28 ತಿಂಗಳ ಹಿಂಬಾಕಿಯನ್ನ ನೀಡಬೇಕು. ವೇತನ ಪರಿಷ್ಕರಣೆ 2024 ಜನವರಿ 1ರಿಂದ ಅನ್ವಯವಾಗುವಂತೆ ಮಾಡಬೇಕು. ಈ ಎರಡು ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡು ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಕೆಕೆಆರ್ಟಿಸಿ ಈ ರೀತಿ 4 ನಿಗಮಗಳೇನಿದೆ ಅಷ್ಟು ನಿಗಮಗಳಿಂದ ಸಿಬ್ಬಂದಿ ಮನವಿಯನ್ನ ಸರ್ಕಾರದ ಮುಂದೆ ಇಟ್ಟಿರುವಂತದ್ದು. ಇಲ್ಲಿಯವರೆಗೂ ಕೂಡ ಅದನ್ನ ಜಾರಿಗೆ ತರೋದ್ರಲ್ಲಿ ಸರ್ಕಾರ ವಿಫಲ ಆಗಿರೋದ್ರಿಂದ ಈ ಒಂದು 4 ನಿಗಮಗಳಲ್ಲಿ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಯ ಪರವಾಗಿ ಜಂಟಿ ಕ್ರಿಯಾ ಸಮಿತಿ ಈಗ ಹೋರಾಟಕ್ಕೆ ಕರೆ ನೀಡಿರುವಂತದ್ದು. ನಾಳೆ ಬೆಂಗಳೂರಿನಲ್ಲಿ ಇಡೀ ದಿನ ಬೆಂಗಳೂರು ಚಲೋವನ್ನ ನಡೆಸಲಾಗುತ್ತೆ. ಫ್ರೀಡಂ ಪಾರ್ಕ್ನಲ್ಲಿ ಬೆಳಿಗ್ಗೆಯಿಂದಲೇ ಸಂಜೆ 4 ಗಂಟೆವರೆಗೂ ಸುಮಾರು 10,000ಕ್ಕೂ ಅಧಿಕ ಸಿಬ್ಬಂದಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಸರ್ಕಾರವನ್ನ ಒತ್ತಾಯ ಮಾಡ್ತಾರೆ. ನಮ್ಮ 38 ತಿಂಗಳ ಹಿಂಬಾಕಿಯನ್ನ ನೀಡಿ ಅದರ ಜೊತೆಗೆ ಸ್ಯಾಲರಿ ರಿವಿಷನ್ ಅನ್ನ ಮಾಡಬೇಕು. ನಾವು ಡಿಮಾಂಡ್ ಮಾಡಿರುವಂತಹ ಡೇಟ್ ನಿಂದ ಆಗಬೇಕು ಅಂತ. ಒಂದು ವೇಳೆ ಸರ್ಕಾರ ಇದಕ್ಕೆ 4 ಗಂಟೆ ಒಳಗಡೆ ಸ್ಪಂದಿಸದೆ ಹೋದಲ್ಲಿ ನಾಳಿದ್ದು ಒಂದು ಬೃಹತ್ ಬಂದ್ ನಡೆಸ್ತೇವೆ ಅಂತ ಹೇಳಿರುವಂತದ್ದು. ಏನಿರುತ್ತೆ ಬಂದ್ನಲ್ಲಿ, ಏನಿರಲ್ಲ ಬಂದ್ನಲ್ಲಿ. ಯಾವುದೇ ನಿಗಮದ ಬಸ್ಗಳು ಓಡಾಡೋದಿಲ್ಲ.
ಬೆಂಗಳೂರಿನಿಂದ ಬೇರೆ ಕಡೆ ಹೋಗೋದಿರ್ಲಿ, ಬೇರೆ ಕಡೆಯಿಂದ ಬೇರೆ ಊರುಗಳಿಗೆ ಹೋಗೋದಿರ್ಲಿ, ಬೆಂಗಳೂರಿಗೆ ಬರುವಂತದಿರ್ಲಿ, ಯಾವುದೇ ಕಾರಣಕ್ಕೂ ಬಸ್ಗಳನ್ನ ನಾವು ತೆಗೆಯೋದಿಲ್ಲ. ಕಂಡಕ್ಟರ್ಗಳು ಡ್ಯೂಟಿಗೆ ಬರೋದಿಲ್ಲ. ಸ್ಟ್ಯಾಂಡ್ ನಲ್ಲಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಗಳು ಬರೋದಿಲ್ಲ. ಈ ಒಂದು 4 ನಿಗಮಗಳಲ್ಲಿ ಕೆಲಸ ಮಾಡ್ತಿರುವಂತಹ ಯಾವ ಸಿಬ್ಬಂದಿ ಕೂಡ ನೀವು ಎಸ್ಮಾ ಜಾರಿ ಮಾಡಿದ್ರು ಕೂಡ ನಾವು ಡ್ಯೂಟಿಗೆ ಬರೋದಿಲ್ಲ. ಏನಿದು ಎಸ್ಮಾ? ಎಸೆನ್ಷಿಯಲ್ ಸರ್ವಿಸಸ್ ಮ್ಯಾನೇಜ್ಮೆಂಟ್ ಆಕ್ಟ್ ನಡಿ ಕಂಡಕ್ಟರ್ಗಳು ಕಾರ್ಯನಿರ್ವಹಿಸಬೇಕಾಗತ್ತೆ, ಚಾಲಕರು ಕಾರ್ಯನಿರ್ವಹಿಸಬೇಕಾಗತ್ತೆ. ಆದ್ರೆ ನಾವು ಮಾಡೋದಿಲ್ಲ. ಯಾವ ಆಕ್ಷನ್ ಬೇಕಾದ್ರೂ ಸರ್ಕಾರ ತೆಗೆದುಕೊಳ್ಳಲಿ ಅಂತ ಸರ್ಕಾರವನ್ನ ಚಾಲೆಂಜ್ ಮಾಡಿ ತಮ್ಮ ಹೋರಾಟಕ್ಕೆ ಉತ್ತರವನ್ನ ನೀಡಬೇಕು ಅಂತ ಸರ್ಕಾರವನ್ನ ಒತ್ತಾಯ ಮಾಡುವಂತದ್ದು. ಈ ಹಿಂದೆ ಕೂಡ ಬಿಜೆಪಿ ಸರ್ಕಾರ ಇದ್ದಾಗ ಎಸ್ಮಾ ಅನ್ನ ಜಾರಿ ಮಾಡಿದ್ರು ಕೂಡ ಒಂದಿಷ್ಟು ದಿನಗಳ ಕಾಲ ಬಸ್ಗಳನ್ನ ಚಲಾಯಿಸಿರಲಿಲ್ಲ. ಅಲ್ಲಿಂದ ಆರಂಭ ಆದಂತಹ ಹೋರಾಟ ಇವತ್ತಿನವರೆಗೂ ಮುಂದುವರೆಕೊಂಡ್ಬರ್ತಿರುವಂತದ್ದು. ಈ ಸದ್ಯದ ಮಟ್ಟಿಗೆ 4 ಗಂಟೆ ಒಳಗಡೆ, ಅಂದ್ರೆ ನಾಳೆ 4 ಗಂಟೆ ಒಳಗಡೆ ಈ ಒಂದು ಬೇಡಿಕೆಗಳನ್ನ ಈಡೇರಿಸುವಂತ, ಭಾಗಶಃ ಪ್ರಾಯಶಃ ಪೂರ್ಣ ಪ್ರಮಾಣದಲ್ಲಿ ಈಡೇರಿಸುವಂತ ಕೆಲಸವನ್ನ ಸರ್ಕಾರ ಮಾಡಿದ್ರೆ ಈ ಒಂದು ಹೋರಾಟವನ್ನ ವಾಪಸ್ ತೆಗೆದುಕೊಳ್ಳಲಾಗುತ್ತೆ. ಒಂದು ವೇಳೆ ಈ ಒಂದು ಜಂಟಿ ಕ್ರಿಯಾ ಸಮಿತಿ ಹಾಗೂ ಸರ್ಕಾರದ ನಡುವೆ ಯಾವುದೇ ಚೌಕಾಸಿ ನಡೆದು ಯಾವುದೇ ಮಾತುಕತೆ ವಿಫಲ ಆಯ್ತು ಅಂದಲ್ಲಿ ಮಾತ್ರ ನಾಡಿದ್ದು ಪ್ರಯಾಣಿಕರಿಗೂ ಸಮಸ್ಯೆ ಆಗತ್ತೆ. ಬಸ್ಗಳು ಓಡಾಡದೇ ಇದ್ದಾಗ ಅದ್ರ ಜೊತೆ ಉದ್ಭವವಾಗ್ತಿದ್ದಂತ ಅಥವಾ ಉತ್ಪತ್ತಿ ಆಗ್ತಿದ್ದಂತ ಆದಾಯ 4 ನಿಗಮಗಳಿಂದ ಸರ್ಕಾರದ ಬೊಕ್ಸಕ್ಕೆ ತುಂಬಬೇಕಾಗಿತ್ತು, ಅದು ಕೂಡ ಲಾಸ್ ಆಗುತ್ತೆ. ಈ ಸಂದರ್ಭದಲ್ಲಾದ್ರೂ ಸರ್ಕಾರಕ್ಕೆ ಬಿಸಿ ಮುಡಿದಾಗ ಎಚ್ಚೆತ್ತುಕೊಳ್ತಾರೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಜಂಟಿ ಕ್ರಿಯಾ ಸಮಿತಿ ಈಗ ಹೋರಾಟಕ್ಕೆ ಕರೆ ಕೊಟ್ಟಿರುವಂತದ್ದು. ಆದ್ರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿರವರು ನಾಳೆ ಜಂಟಿ ಕ್ರಿಯಾ ಸಮಿತಿ ಹಾಗೂ ಸಿಎಂ ಸಿದ್ದರಾಮಯ್ಯನವರ ಜೊತೆ ಕುಳಿತುಕೊಂಡು ಮಾತನಾಡಿ ನಾಳೆ ಒಳಗಡೆ ಬಸ್ ಬಂದ್ ಮಾಡೋ ಸಾಧ್ಯತೆಗಳಿದೆ. ಮತ್ತೆ ಸಾರಿಗೆ ನೌಕರರು ಪ್ರತಿಭಟನೆಗೆ ಇಳಿಯುವ ಸಾಧ್ಯತೆಗಳಿದೆ. ನಾಳೆ ಬೆಂಗಳೂರು ಚಲೋ ಮಾಡ್ತಾ ಇದ್ದಾರೆ. ನಾಳೆ ಸಂಜೆಯಿಂದಲೇ ಬಸ್ ಬಂದ್ ಆಗುವ ಸಾಧ್ಯತೆಗಳಿದೆ. ಬೇಡಿಕೆಗಳನ್ನ ಈಡೇರಿಸದೆ ಹೋದ್ರೆ ನಾಡಿದ್ದು ರಸ್ತೆಗೆ ಬಸ್ ಇಳಿಯಲ್ಲ ಅಂತ ಹೇಳಲಾಗ್ತಾ ಇದೆ. ನಾಡಿದ್ದಿನಿಂದ ಇವರು ಸಂಪೂರ್ಣವಾಗಿ ಪ್ರತಿಭಟನೆಗೆ ಇಳಿತಾರೆ ಅಂತ ಹೇಳಲಾಗ್ತಾ ಇದೆ. ಅವರ ಅರಿಯರ್ಸ್ ಏನು ಬಾಕಿ ಹಿಂಬಾಕಿ ಸಾಕಷ್ಟು ಬರೋದಿದೆ, ಅದನ್ನ ಕೊಡಬೇಕು ಅಂತ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. 28 ತಿಂಗಳ ಹಿಂಬಾಕಿಯನ್ನ ನೀಡಬೇಕು. ವೇತನ ಪರಿಷ್ಕರಣೆ 2024 ಜನವರಿ 1ರಿಂದ ಅನ್ವಯವಾಗುವಂತೆ ಮಾಡಬೇಕು. ಈ 2 ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡು ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಕೆಕೆಆರ್ಟಿಸಿ ಈ ರೀತಿ 4 ನಿಗಮಗಳೇನಿದೆ ಅಷ್ಟು ನಿಗಮಗಳಿಂದ ಸಿಬ್ಬಂದಿ ಮನವಿಯನ್ನ ಸರ್ಕಾರದ ಮುಂದೆ ಇಟ್ಟಿರುವಂತದ್ದು. ಇಲ್ಲಿಯವರೆಗೂ ಕೂಡ ಅದನ್ನ ಜಾರಿಗೆ ತರೋದ್ರಲ್ಲಿ ಸರ್ಕಾರ ವಿಫಲ ಆಗಿರೋದ್ರಿಂದ ಈ ಒಂದು 4 ನಿಗಮಗಳಲ್ಲಿ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಯ ಪರವಾಗಿ ಜಂಟಿ ಕ್ರಿಯಾ ಸಮಿತಿ ಈಗ ಹೋರಾಟಕ್ಕೆ ಕರೆ ನೀಡಿರುವಂತದ್ದು. ನಾಳೆ ಬೆಂಗಳೂರಿನಲ್ಲಿ ಇಡೀ ದಿನ ಬೆಂಗಳೂರು ಚಲೋವನ್ನ ನಡೆಸಲಾಗುತ್ತೆ. ಫ್ರೀಡಂ ಪಾರ್ಕ್ನಲ್ಲಿ ಬೆಳಿಗ್ಗೆಯಿಂದಲೇ ಸಂಜೆ 4 ಗಂಟೆವರೆಗೂ ಸುಮಾರು 10,000ಕ್ಕೂ ಅಧಿಕ ಸಿಬ್ಬಂದಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಸರ್ಕಾರವನ್ನ ಒತ್ತಾಯ ಮಾಡ್ತಾರೆ. ನಮ್ಮ 38 ತಿಂಗಳ ಹಿಂಬಾಕಿಯನ್ನ ನೀಡಿ ಅದರ ಜೊತೆಗೆ ಸ್ಯಾಲರಿ ರಿವಿಷನ್ ಅನ್ನ ಮಾಡಬೇಕು, ನಾವು ಡಿಮಾಂಡ್ ಮಾಡಿರುವಂತಹ ಡೇಟ್ ನಿಂದ ಆಗಬೇಕು ಅಂತ. ಒಂದು ವೇಳೆ ಸರ್ಕಾರ ಇದಕ್ಕೆ 4 ಗಂಟೆ ಒಳಗಡೆ ಸ್ಪಂದಿಸದೆ ಹೋದಲ್ಲಿ ನಾಳಿದ್ದು ಒಂದು ಬೃಹತ್ ಬಂದ್ ನಡೆಸ್ತೇವೆ ಅಂತ ಹೇಳಿರುವಂತದ್ದು. ಏನಿರುತ್ತೆ ಬಂದ್ನಲ್ಲಿ, ಏನಿರಲ್ಲ ಬಂದ್ನಲ್ಲಿ. ಯಾವುದೇ ನಿಗಮದ ಬಸ್ಗಳು ಓಡಾಡೋದಿಲ್ಲ. ಬೆಂಗಳೂರಿನಿಂದ ಬೇರೆ ಕಡೆ ಹೋಗೋದಿರ್ಲಿ, ಬೇರೆ ಕಡೆಯಿಂದ ಬೇರೆ ಊರುಗಳಿಗೆ ಹೋಗೋದಿರ್ಲಿ, ಬೆಂಗಳೂರಿಗೆ ಬರುವಂತದಿರ್ಲಿ, ಯಾವುದೇ ಕಾರಣಕ್ಕೂ ಬಸ್ಗಳನ್ನ ನಾವು ತೆಗೆಯೋದಿಲ್ಲ. ಕಂಡಕ್ಟರ್ಗಳು ಡ್ಯೂಟಿಗೆ ಬರೋದಿಲ್ಲ. ಸ್ಟ್ಯಾಂಡ್ ನಲ್ಲಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಗಳು ಬರೋದಿಲ್ಲ. ಈ ಒಂದು 4 ನಿಗಮಗಳಲ್ಲಿ ಕೆಲಸ ಮಾಡ್ತಿರುವಂತಹ ಯಾವ ಸಿಬ್ಬಂದಿ ಕೂಡ ನೀವು ಎಸ್ಮಾ ಜಾರಿ ಮಾಡಿದ್ರು ಕೂಡ ನಾವು ಡ್ಯೂಟಿಗೆ ಬರೋದಿಲ್ಲ. ಏನಿದು ಎಸ್ಮಾ? ಎಸೆನ್ಷಿಯಲ್ ಸರ್ವಿಸಸ್ ಮ್ಯಾನೇಜ್ಮೆಂಟ್ ಆಕ್ಟ್ ನಡಿ ಕಂಡಕ್ಟರ್ಗಳು ಕಾರ್ಯನಿರ್ವಹಿಸಬೇಕಾಗತ್ತೆ, ಚಾಲಕರು ಕಾರ್ಯನಿರ್ವಹಿಸಬೇಕಾಗತ್ತೆ. ಆದ್ರೆ ನಾವು ಮಾಡೋದಿಲ್ಲ. ಯಾವ ಆಕ್ಷನ್ ಬೇಕಾದ್ರೂ ಸರ್ಕಾರ ತೆಗೆದುಕೊಳ್ಳಲಿ ಅಂತ ಸರ್ಕಾರವನ್ನ ಚಾಲೆಂಜ್ ಮಾಡಿ ತಮ್ಮ ಹೋರಾಟಕ್ಕೆ ಉತ್ತರವನ್ನ ನೀಡಬೇಕು ಅಂತ ಸರ್ಕಾರವನ್ನ ಒತ್ತಾಯ ಮಾಡುವಂತದ್ದು. ಈ ಹಿಂದೆ ಕೂಡ ಬಿಜೆಪಿ ಸರ್ಕಾರ ಇದ್ದಾಗ ಎಸ್ಮಾ ಅನ್ನ ಜಾರಿ ಮಾಡಿದ್ರು ಕೂಡ ಒಂದಿಷ್ಟು ದಿನಗಳ ಕಾಲ ಬಸ್ಗಳನ್ನ ಚಲಾಯಿಸಿರಲಿಲ್ಲ. ಅಲ್ಲಿಂದ ಆರಂಭ ಆದಂತಹ ಹೋರಾಟ ಇವತ್ತಿನವರೆಗೂ ಮುಂದುವರೆಕೊಂಡ್ಬರ್ತಿರುವಂತದ್ದು. ಈ ಸದ್ಯದ ಮಟ್ಟಿಗೆ 4 ಗಂಟೆ ಒಳಗಡೆ, ಅಂದ್ರೆ ನಾಳೆ 4 ಗಂಟೆ ಒಳಗಡೆ ಈ ಒಂದು ಬೇಡಿಕೆಗಳನ್ನ ಈಡೇರಿಸುವಂತ, ಭಾಗಶಃ ಪ್ರಾಯಶಃ ಪೂರ್ಣ ಪ್ರಮಾಣದಲ್ಲಿ ಈಡೇರಿಸುವಂತ ಕೆಲಸವನ್ನ ಸರ್ಕಾರ ಮಾಡಿದ್ರೆ ಈ ಒಂದು ಹೋರಾಟವನ್ನ ವಾಪಸ್ ತೆಗೆದುಕೊಳ್ಳಲಾಗುತ್ತೆ. ಒಂದು ವೇಳೆ ಈ ಒಂದು ಜಂಟಿ ಕ್ರಿಯಾ ಸಮಿತಿ ಹಾಗೂ ಸರ್ಕಾರದ ನಡುವೆ ಯಾವುದೇ ಚೌಕಾಸಿ ನಡೆದು ಯಾವುದೇ ಮಾತುಕತೆ ವಿಫಲ ಆಯ್ತು ಅಂದಲ್ಲಿ ಮಾತ್ರ ನಾಡಿದ್ದು ಪ್ರಯಾಣಿಕರಿಗೂ ಸಮಸ್ಯೆ ಆಗತ್ತೆ. ಬಸ್ಗಳು ಓಡಾಡದೇ ಇದ್ದಾಗ ಅದ್ರ ಜೊತೆ ಉದ್ಭವವಾಗ್ತಿದ್ದಂತ ಅಥವಾ ಉತ್ಪತ್ತಿ ಆಗ್ತಿದ್ದಂತ ಆದಾಯ 4 ನಿಗಮಗಳಿಂದ ಸರ್ಕಾರದ ಬೊಕ್ಸಕ್ಕೆ ತುಂಬಬೇಕಾಗಿತ್ತು, ಅದು ಕೂಡ ಲಾಸ್ ಆಗುತ್ತೆ. ಈ ಸಂದರ್ಭದಲ್ಲಾದ್ರೂ ಸರ್ಕಾರಕ್ಕೆ ಬಿಸಿ ಮುಡಿದಾಗ ಎಚ್ಚೆತ್ತುಕೊಳ್ತಾರೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಜಂಟಿ ಕ್ರಿಯಾ ಸಮಿತಿ ಈಗ ಹೋರಾಟಕ್ಕೆ ಕರೆ ಕೊಟ್ಟಿರುವಂತದ್ದು. ಆದ್ರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿರವರು ನಾಳೆ ಜಂಟಿ ಕ್ರಿಯಾ ಸಮಿತಿ ಹಾಗೂ ಸಿಎಂ ಸಿದ್ದರಾಮಯ್ಯನವರ ಜೊತೆ ಕುಳಿತುಕೊಂಡು